Hello, Namaste, all competitive exam aspirants. I hope you all are doing very good. Let's begin the today's class, that is day 6 English Grammar Masterclass. Topic question tags, high scoring topic. ಇವತ್ತು ನಾವು ಕ್ವಶನ್ ಟ್ಯಾಗ್ಸ್ಗಳ ಬಗ್ಗೆ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಚಾಪ್ಟರ್ ಆಗಿದೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೀವು ವಿಡಿಯೋನ ನೋಡಿ. ಪ್ಲೀಸ್ ಡೂ ವಾಚ್ ಟಿಲ್ ದ ಎಂಡ್, ಡೋಂಟ್ ಸ್ಕಿಪ್ ದ video. It has very important tricks and tips in the middle of the videos, and at the end we will see the MCQs as well. What is a question tag? A question tag is a short question added at the end of a sentence to confirm or check information. Example, you are a teacher, aren't you? ಅಂದರೆ ಒಂದು ಸೆಂಟೆನ್ಸ್ಗೆ ಲಾಸ್ಟಲ್ಲಿ ಒಂದು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತಕ್ಕಂಥದ್ದು, ಅದನ್ನು ರೀಚೆಕ್ ಮಾಡೋದಕ್ಕೋಸ್ಕರ ಇದು. ಅದು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆಯೋ ಇಲ್ಲೋ ಅನ್ನೋ ರೀತಿಯಲ್ಲಿ ಚೆಕ್ ಮಾಡೋದಕ್ಕೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಈ ಕ್ವಶನ್ ಟ್ಯಾಗ್ಸ್ಗಳನ್ನು ಯೂಸ್ ಮಾಡ್ತೀವಿ ಅಂತ. ಕನ್ನಡ ಎಕ್ಸ್ಪ್ಲನೇಷನನ್ನು ನೋಡೋದಾದರೆ, ಕ್ವಶನ್ ಟ್ಯಾಗ್ ಅಂದರೆ ವಾಕ್ಯದ ಕೊನೆಯಲ್ಲಿ ಬರುವ ಸಣ್ಣ ಪ್ರಶ್ನೆ. ಇದು ನಾವು ಹೇಳಿದ ಮಾತು ಸರಿಯೇ ಎಂದು ಖಚಿತಪಡಿಸಿಕೊಳ್ಳಲು ಬಳಸಲಾಗುತ್ತದೆ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹೇಳಿರ್ತಕ್ಕಂಥ ಮಾತು ನಿಜನಾ ಇಲ್ವಾ ಅಂತ. ಬೇಸಿಕ್ ರೂಲ್ಸನ್ನು ನೋಡೋಣ. ಇದು ಒಂದು ಗೋಲ್ಡನ್ ರೂಲ್ ಥರ. ಹೇಗೆ ಅಂದರೆ, ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನೆಗೆಟಿವ್ ಟ್ಯಾಗ್ ಬಳಸಬೇಕು, ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಪಾಸಿಟಿವ್ ಟ್ಯಾಗನ್ನು ಬಳಸಬೇಕು. ಇದನ್ನು ಕಂಪಲ್ಸರಿಯಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸ್ಟ್ರಕ್ಚರ್ ನೋಡೋದಾದರೆ, ಸ್ಟೇಟ್ಮೆಂಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ರನೌನ್ ಮತ್ತು ಕ್ವಶನ್ ಮಾರ್ಕ್. ಇದು ಒಂದು ಕ್ವಶನ್ ಟ್ಯಾಗ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಸ್ಟ್ರಕ್ಚರ್. ಎಕ್ಸಾಂಪಲ್ಸ್, ಪಾಸಿಟಿವ್ ನೆಗೆಟಿವ್ ಟ್ಯಾಗ್. ಯು ಆರ್ ಹ್ಯಾಪಿ, ಇದು ಯು ಆರ್ ಹ್ಯಾಪಿ ಅನ್ನೋದೇನಿದೆ ಪಾಸಿಟಿವ್ ಇದೆ ಸ್ಟೇಟ್ಮೆಂಟ್. ಅರಂಟ್ ಯು, ಇದು ನೆಗೆಟಿವ್ ಟ್ಯಾಗನ್ನು ನಾವು ಅಲ್ಲಿ ಬಳಸ್ತಾ ಇದ್ದೀವಿ ಅದಕ್ಕೆ ಅಂತ. ಇಲ್ಲಿ ಶಿ ಈಸ್ ಎ ಡಾಕ್ಟರ್ ಅನ್ನೋದು ಪಾಸಿಟಿವ್, ಮತ್ತು ಇಸಂಟ್ ಶಿ ಅನ್ನೋದು ನೆಗೆಟಿವ್ ಟ್ಯಾಗ್ ಇರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಟ್ರಿಕ್ಸ್ಗಳನ್ನು, ಸ್ಟ್ರಕ್ಚರನ್ನು ಫಾಲೋ ಮಾಡಬೇಕಾಗಿದೆ. ಹಿ ಪ್ಲೇಸ್ ಕ್ರಿಕೆಟ್, ಡಸಂಟ್ ಹಿ, ಈ ರೀತಿಯಾಗಿ. ನೆಗೆಟಿವ್ ಟು ಪಾಸಿಟಿವ್ ಟ್ಯಾಗ್, ಯು ಆರ್ ನಾಟ್ ಲೇಟ್, ಆರ್ ಯು. ನಾವು ಇಲ್ಲಿ ಫಸ್ಟ್ ನೆಗೆಟಿವನ್ನು ಬಳಸ್ತಾ ಇದ್ದೀವಿ, ಆಮೇಲೆ ಅದಕ್ಕೆ ಪಾಸಿಟಿವ್ ಟ್ಯಾಗನ್ನು ತೊಗೊಂಡಿದ್ದೀವಿ ಅಲ್ವಾ. ಶಿ ಡಸಂಟ್ ಲೈಕ್ ಕಾಫಿ, ಡಸ್ ಶಿ, ಅವಳಿಗೆ ಕಾಫಿ ಇಷ್ಟ ಆಗಲ್ಲ, ಇಷ್ಟ ಆಗುತ್ತಾ ಅಂತ ಕೇಳ್ತೀವಲ್ಲ, ಹಾಗೆ ಇದು. ಹಿ ಡಿಂಟ್ ಕಮ್ ಎಸ್ಟರ್ಡೇ, ಡಿಡ್ ಹಿ, ಅವನು ನಿನ್ನೆ ಬಂದಿರಲಿಲ್ಲ, ಬಂದಿದ್ನಾ, ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಖಚಿತತೆಯನ್ನು ಗುರುತು ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಈ ಕ್ವಶನ್ ಟ್ಯಾಗ್ಸ್ಗಳು ಅಂತ. ಕ್ವಶನ್ ಟ್ಯಾಗ್ಸ್ ವಿತ್ ಟೆನ್ಸಸ್. ಟೆನ್ಸಸ್ಸಲ್ಲಿ ಹೇಗೆ ನಾವು ಕ್ವಶನ್ ಟ್ಯಾಗ್ಸ್ಗಳನ್ನು ಬಳಸಬೇಕು. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಸಿಂಪಲ್ ಇದ್ದಾಗ ಶಿ ಲೈಕ್ಸ್ ಟೀ, ಡಸಂಟ್ ಶಿ, ಇಲ್ಲಿ ಶಿ ಲೈಕ್ಸ್ ಟೀ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಹಾಗಾಗಿ ನೆಗೆಟಿವ್ ಫಾರ್ಮಲ್ಲೇ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಇದನ್ನು ಡಸಂಟ್ ಶಿ ಅಂತ ಕೇಳಬೇಕು. ನೆಕ್ಸ್ಟ್, ದೇ ಡೋಂಟ್ ವರ್ಕ್ ಹಿಯರ್, ಡೂ ದೇ, ಅವರು ಇಲ್ಲಿ ಕೆಲಸ ಮಾಡಲ್ಲ, ಮಾಡ್ತಾರಾ ಅನ್ನೋ ರೀತಿಯಲ್ಲಿ. ಪ್ರೆಸೆಂಟ್ ಕಂಟಿನ್ಯೂಸನ್ನು ನೋಡಿದಾಗ ಯು ಆರ್ ಸ್ಟಡಿಂಗ್, ಅರಂಟ್ ಯು, ನೀನು ಅಭ್ಯಾಸ ಮಾಡ್ತಾ ಇದೆಯಾ, ಮಾಡ್ತಾ ಇಲ್ವಾ, ಈ ರೀತಿಯಾಗಿ. ಪಾಸ್ಟ್ ಸಿಂಪಲಲ್ಲಿ, ಪಾಸ್ಟ್ ಸಿಂಪಲಲ್ಲಿ ನೋಡೋದಾದರೆ, ಹಿ ವೆಂಟ್ ಹೋಮ್, ಡಿಂಟ್ ಹಿ, ಅವನು ಮನೆಗೆ ಹೋಗಿದ್ದ, ಹೋಗಿರಲಿಲ್ವಾ. ಫ್ಯೂಚರ್ ಅಂದರೆ ಭವಿಷ್ಯತ್ ಕಾಲದಲ್ಲಿ. ಶಿ ವಿಲ್ ಹೆಲ್ಪ್ ಯು, ಓನ್ ಶಿ, ಅವಳು ನಿಮಗೆ ಸಹಾಯ ಮಾಡುತ್ತಾಳೆ ಅಥವಾ ಮಾಡುವವಳು, ಮಾಡೋದಿಲ್ವಾ ಅಂತ ಕೇಳ್ತೀವಲ್ಲ, ಹಾಗೆ. ಸ್ಪೆಷಲ್ ರೂಲ್ಸ್, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಪರೇಟಿವ್ ಸೆಂಟೆನ್ಸಸ್ ಇದ್ದಾಗ ಓಪನ್ ದ ಡೋರ್, ವಿಲ್ ಯು, ಈ ರೀತಿಯಾಗಿ ಬಳಸಬೇಕಾಗುತ್ತೆ. ಅಂದರೆ ಬಾಗಿಲು ತೆಗಿ, ಬಾಗಿಲು ತೆಗೀರಿ, ತೆಗಿತೀರಾ ಅಂತ. ಡೋಂಟ್ ಬಿ ಲೇಟ್, ವಿಲ್ ಯು, ತಡ ಮಾಡಬೇಡಿ, ತಡ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಬರುತ್ತೆ ಅಂತ. ಲೆಟ್ಸ್ ಗೋ ಫಾರ್ ಅ ವಾಕ್, ಶಾಲ್ ವಿ, ಇಲ್ಲಿ ಲೆಟ್ಸನ್ನು ಬಳಸ್ತಕ್ಕಂಥದ್ದು. ಲೆಟ್ಸ್ ಗೋ ಫಾರ್ ವಾಕ್, ಶಾಲ್ ವಿ,
ಅಂದರೆ ಸಾಯಂಕಾಲ ನಡಿಗೆ ಮಾಡೋಣವಾ ಅಂತ ಮತ್ತೊಂದು ಸಲ ಕನ್ಫರ್ಮೇಷನ್ ಕೇಳೋ ರೀತಿಯಲ್ಲಿ. ಐ ಆಮ್ ಲೇಟ್, ಅರಂಟ್ ಐ, ನಾಟ್ ಐ ಅಂತ ಕೇಳಬಾರ್ದು. ಅರಂಟ್ ಐ ಅಂತ ತೊಗೊಳ್ಬೇಕು ಇಲ್ಲಿ ಐ ಆಮ್ ಬಂದಾಗ ಅಂತ. ಏನನ್ನು ಬಳಸಬಾರ್ದು ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರೋದು. ಐ ಆಮ್ ಲೇಟ್, ಅರಂಟ್ ಐ ಅಂತ ನೆನ್ಪಿಟ್ಕೊಳ್ಬೇಕು. ಎವ್ರಿ ಒನ್, ಸಮ್ ಒನ್, ನೋ ಬಡಿ ಬಂದಾಗ ಹೇಗೆ ಬಳಸ್ತೀವಿ ಅಂದರೆ ಎವ್ರಿ ಒನ್ ಈಸ್ ರೆಡಿ, ಅರಂಟ್ ದೇ ಅಂತ ಕೇಳಬೇಕು. ಅರಂಟ್ ಎವ್ರಿ ಒನ್ ರೆಡಿ ಅಂತ ಹಿಂಗೆ ಕೇಳೋದಕ್ಕೆ ಬರೋದಿಲ್ಲ. ಅಲ್ಲಿ ಎವ್ರಿ ಒನ್ ಈಸ್ ರೆಡಿ, ಅರಂಟ್ ದೇ ಅಂತ ಕೇಳಬೇಕು ಜಸ್ಟ್. ಕಾಮನ್ ಮಿಸ್ಟೇಕ್ಸ್, ಎಕ್ಸಾಮ್ ಟ್ರ್ಯಾಪ್ಸ್. ಅಂದರೆ ಎಕ್ಸಾಮಲ್ಲಿ ನಮಗೆ ಯಾವ ರೀತಿ ಟ್ರ್ಯಾಪ್ ಮಾಡ್ತಾರೆ, ಯಾವ ರೀತಿ ನಮ್ಮನ್ನು ಮಿಸ್ಟೇಕ್ಸ್ ಮಾಡಬೇಕು ಅಂತ ಅವ್ರು ಬಯಸ್ತಿರ್ತಾರೆ ಅಂತಂದರೆ, ಶಿ ಲೈಕ್ಸ್ ಮಿಲ್ಕ್, ಡೋಂಟ್ ಶಿ ಅಂತ ಕೊಟ್ಟಿರ್ತಾರೆ. ನಮಗೆ ಅದಕ್ಕೆ ಕಾಮನ್ ಆಗಿ ನೋಡಿದ ತಕ್ಷಣ ಹೌದಲ್ವಾ ಕರೆಕ್ಟ್ ಇರ್ಬೋದು ಅನಿಸ್ಬಿಡುತ್ತೆ. ಬಟ್ ಅಲ್ಲಿ ನಾವು ಶಿ ಬಂದಾಗ, ಥರ್ಡ್ ಪರ್ಸನ್ ಬಂದಾಗ ನಾವೇನು ಮಾಡಬೇಕಾಗುತ್ತೆ, ಅಲ್ಲಿ ಕಂಪಲ್ಸರಿಯಾಗಿ ಡಸನ್ನು ಬಳಸ್ತೀವಲ್ವ, ಅದನ್ನು ಗಮನಿಸಬೇಕು. ಶಿ ಲೈಕ್ಸ್ ಮಿಲ್ಕ್, ಡಸಂಟ್ ಶಿ ಅಂತ ತೊಗೊಳ್ಬೇಕು. ಹೀ ಈಸ್ ನಾಟ್ ಟಯರ್ಡ್, ಇಸಂಟ್ ಹೀ, ಹಾಗೆ ಬಳಸಬಾರ್ದು ಅಲ್ಲಿ. ಯಾಕಂದರೆ ನೆಗೆಟಿವ್ ಫಾರ್ಮ್ಗೆ ನೆಗೆಟಿವ್ ಟ್ಯಾಗನ್ನೇ ಬಳಸಿದ್ದಾರೆ, ಅದು ತಪ್ಪಾಗುತ್ತೆ. ಸೊ ನಾವು ಅದನ್ನು ಗಮನಿಸಬೇಕು. ಹೀ ಈಸ್ ನಾಟ್ ಟಯರ್ಡ್, ಈಸ್ ಹೀ ಅಂತ ಕೇಳಬೇಕಾಗುತ್ತೆ. ಅಲ್ಲಿ ಪಾಸಿಟಿವ್ ಟ್ಯಾಗನ್ನು ಬಳಸಬೇಕಾಗುತ್ತೆ ಅಂತ. ಪ್ರಾಕ್ಟೀಸ್ ಕ್ವಶನ್ಸನ್ನು ನೋಡೋಣ. ಯು ಆರ್ ಅ ಸ್ಟೂಡೆಂಟ್, ಏನು ಬರ್ಬೋದು ಇಲ್ಲಿ? ಅರಂಟ್ ಯು ಬರುತ್ತಾ? ಏನು ಬರುತ್ತೆ ನೋಡಿ. ಶಿ ಡಿಂಟ್ ಫಿನಿಶ್ ದ ವರ್ಕ್, ಡಸಂಟ್ ಶಿ ಬರುತ್ತಾ ಅಥವಾ ಡಸ್ ಶಿ ಬರುತ್ತಾ? ಯೋಚನೆ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್, ಡೂ ವಿ ಬರುತ್ತಾ, ಶಾಲ್ ವಿ ಬರುತ್ತಾ? ಏನು ಬರುತ್ತೆ ನೋಡಿ ಇಲ್ಲಿ. ಹಿ ಕ್ಯಾನ್ ಡ್ರೈವ್, ಕಾಂಟ್ ಹಿ ಬರುತ್ತಾ, ಕ್ಯಾನ್ ಹಿ ಬರುತ್ತಾ? ಯೋಚನೆ ಮಾಡಿ. ಎವ್ರಿ ಒನ್ ನೋಸ್ ದ ಆನ್ಸರ್, ಡೂ ದೇ ಬರುತ್ತಾ, ಡೋಂಟ್ ದೇ ಬರುತ್ತಾ? ಥಿಂಕ್ ಮಾಡಬೇಕು. ನೋಡೋಣ ಆನ್ಸರ್ ಏನಿರ್ಬೋದು ಅಂತ. ಫಸ್ಟ್ನೇದು ಆರಂಟ್ ಯು, ಸೆಕೆಂಡ್ ಒನ್ ಡಿಡ್ ಶಿ, ಥರ್ಡ್ ಒನ್ ಶಾಲ್ ವಿ, ಫೋರ್ತ್ ಒನ್ ಕಾಂಟ್ ಹಿ, ಫಿಫ್ತ್ ಒನ್ ಆರಂಟ್ ದೇ. MCQ ಕ್ವಶನ್ಸ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲಲ್ಲಿ ನೋಡೋಣ ಒಂದು ಸ್ವಲ್ಪ. ಶಿ ಸ್ಪೀಕ್ಸ್ ಇಂಗ್ಲೀಷ್ ವೆಲ್, ಇಲ್ಲಿ ಆನ್ಸರ್ ಏನು ಬರುತ್ತೆ? ಡಸಂಟ್ ಶಿ ಅಂತ. ಸ್ವಲ್ಪ ಒಂದು ಟೆನ್ಸಸ್ಸು ಮತ್ತು ಪಾಸಿಟಿವ್ ನೆಗೆಟಿವ್ ಫಾರ್ಮನ್ನು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬ ಮುಖ್ಯ. ಅದಿಷ್ಟು ನೆನ್ಪಿಟ್ಕೊಂಡ್ರೆ ನಾವು ಕ್ವಶನ್ ಟ್ಯಾಗನ್ನು ತುಂಬ ಈಸಿಯಾಗಿ ನಾವು ಫಾರ್ಮ್ ಮಾಡ್ಬೋದು ಅಂತ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಆಪ್ಷನ್ ಕರೆಕ್ಟ್ ಆಗಿರೋದ್ರಿಂದ ಅಲ್ಲೇ ನಾನು ರೈಟ್ ಮಾರ್ಕ್ ಮಾಡಿದ್ದೀನಿ. ಹಿ ಈಸ್ ನಾಟ್ ಗಿಲ್ಟಿ, ಈಸ್ ಹಿ, ಇಸಂಟ್ ಹಿ, ಡಸ್ ಹಿ, ಡಿಡ್ ಹಿ. ಸೊ ಇಲ್ಲಿ ಈಸ್ ಹಿ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ಲೆಟ್ಸ್ ಗೋ ಹೋಮ್, ವಿಲ್ ಯು, ಶಾಲ್ ವಿ, ಡೋಂಟ್ ವಿ, ಆರಂಟ್ ವಿ. ಸೊ ಇಲ್ಲಿ ಶಾಲ್ ವಿ ಅನ್ನೋದು ಕರೆಕ್ಟ್. ಲೆಟ್ಸ್ ಗೋ ಹೋಮ್, ಶಾಲ್ ವಿ ಅಂತ. ಒನ್ ಲೈನ್ ರಿವಿಷನ್ ನೋಡೋಣ. ಪಾಸಿಟಿವ್ ಸೆಂಟೆನ್ಸ್ ಟೇಕ್ಸ್ ನೆಗೆಟಿವ್ ಟ್ಯಾಗ್, ನೆಗೆಟಿವ್ ಸೆಂಟೆನ್ಸ್ ಟೇಕ್ಸ್ ಪಾಸಿಟಿವ್ ಟ್ಯಾಗ್. ಹೆಲ್ಪಿಂಗ್ ವರ್ಬ್ ಮಸ್ಟ್ ಮ್ಯಾಚ್ ಟೆನ್ಸಸ್, ಸಬ್ಜೆಕ್ಟ್ ಚೇಂಜಸ್ ಟು ಪ್ರನೌನ್ ಅಂತ. ಇವು ಒಂದಿಷ್ಟು ಲೈನ್ಸ್ಗಳನ್ನು ನಾವು ಒನ್ ಲೈನಲ್ಲಿ ನೆನಪಿಟ್ಕೊಂಡ್ರೆ ಕ್ವಶನ್ ಟ್ಯಾಗ್ ಮಾಡೋದು ತುಂಬಾ ಈಸಿ. ಸೊ ಇವತ್ತು ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯ ಆಯಿತು. ನಿಮಗೆಲ್ರಿಗೂ ಕೂಡ ಕ್ವಶನ್ ಟ್ಯಾಗ್ ಮಾಡೋದು ತುಂಬ ಈಸಿಯಾಗಿ ಒಂದು ಟ್ರಿಕ್ಕಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. Please hit the bell icon as well as like button. Thank you for watching. Don't forget to subscribe. Do share with your friends. Thank you.